ಉತ್ತರ ನೆಲೆಯಲ್ಲಿ ನಿಮ್ಮ ಸಂಗೀತಕ್ಕೆ ನನ್ನ ಒಂದು ಪ್ರೀತಿಯ ಪ್ರೋತ್ಸಾಹ ಯಾವತ್ತೂ ಇರ್ತದೆ. ಯಾವತ್ತು ನನ್ನಿಂದ ಏನು ಸಹಕಾರ ಬೇಕು ಅದನ್ನು ನಾನು ಕೊಡ್ತೀನಿ. ಇದೆ ಇಂಥ ಒಂದು ಸುಂದರವಾದ ಅವಕಾಶಕ್ಕಾಗಿ ನಾನು ಕೃಷ್ಣ ಅವರಿಗೆ ವಿಶೇಷವಾಗಿ ವಂದನೆ ಹೇಳ್ತೀನಿ. ವೆಂಕಟೇಶಿ, ನಿಮಗೂ ವಂದನೆಗಳು. ಲಲಿತಮ್ಮ, ಸಂಗನ ಬಸಪ್ಪ ಸರ್ ಆ್ಯಂಡ್ ಮೈ ಎವರ್ ಲವಿಂಗ್ ಬ್ರದರ್ ಶ್ರೀನಾಥ್ಗೆ ನೋಡಿ ಅಲ್ಲಿ ಜನ್ಮದ ಜೋಡಿಯಲ್ಲಿ ಬಂದರು. ರಮಾನಂದ್ ಸರ್ ಬಂದು ಜಾಯ್ನ್ ಆಗಿದ್ದು ಬಹಳ ಖುಷಿ ಆಯಿತು. ಇನ್ನೊಬ್ರು ನನ್ನ 20 ವರ್ಷಗಳು ನನ್ನ ಆತ್ಮೀಯ ಬಂಧು ಸೋದರಿ ಕಿರಣ ಇದ್ದಾರೆ ನೋಡಿ ಅಲ್ಲಿ, ನಗುಮಗದ ಕಿರಣ ಅಂದ್ರೆ ಬೆಳಕು, ಅವ್ರು ಇದ್ದಲ್ಲಿ ಬೆಳಕು. ಬಹಳ ಬಹಳ ಒಂದು ಮಧುರ ಹೃದಯದ, ನಿಷ್ಕಲ್ಮಶ ಹೃದಯದ ವ್ಯಕ್ತಿ. ಬನ್ನಿ ಬನ್ನಿ. ನಾನು ಸಾಕಷ್ಟು ಪ್ರಾಜೆಕ್ಟ್ಗಳು ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ನನ್ನ ಕಾರ್ಯಕ್ರಮ ಕೂಡ ಏರ್ಪಡಿಸಿ ನನ್ನ ವೃತ್ತಿ ಜೀವನಕ್ಕೆ ಸಹಕಾರ ನೀಡಿದಂಥ ಒಬ್ಬ ಧೀಮಂತ ಮಹಿಳೆ. ಮೇನ್ ಏನಂದರೆ ಸಮಾಜಮುಖಿಯಾದಂಥ ಒಂದು ಸೇವೆ ಅವರದ್ದು ನಿರಂತರವಾಗಿ ನಡೀತಾ ಇರ್ತದೆ. ಇವರೆಲ್ಲ ಸೇರಿದ್ದು ಖುಷಿ ಆಯಿತು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಶುಭವಾಗಲಿ. ನಿಮ್ಮ ಸಂಗೀತದ ಭವಿಷ್ಯ ಉಜ್ವಲವಾಗಲಿ. ಇವತ್ತು ಸಾಧಕರು ಇಬ್ಬರು ಸಾಂಕೇತಿಕವಾಗಿ ಪಡ್ಕೊಂಡಿದ್ದಾರೆ. ಗಿರೀಶ್ ಮತ್ತು ಜಯಲಕ್ಷ್ಮಿ ಅವರಿಗೆ ಅಭಿಮಾನಪೂರ್ವಕವಾದ ವಂದನೆಗಳು, ಮತ್ತು ಬೇರೆ ಪ್ರಶಸ್ತಿ ಪಡೆದ ವಂದನೆಗಳು ಅವರಿಗೂ ಎಲ್ಲರಿಗೂ ಕೂಡ ವಂದನೆಗಳು. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಮತ್ತು ಈ ದಿವ್ಯ ಚೇತನಗಳು ಶಿವಕುಮಾರ ಮಹಾಸ್ವಾಮಿಯವರು ಮತ್ತು ಕೆಂಪೇಗೌಡರು ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಭಕ್ತಿಯಿಂದ ನಮಸ್ಕಾರ ಸಾಧು. ನನಗೆ ಸಂತೋಷ ಏನೋ ಸಿದ್ಧಗಂಗೆಯಲ್ಲಿ ಅನೇಕ ಕಾರ್ಯಕ್ರಮ ಮಾಡಿದ್ದೀನಿ ನಾನು. ಈಗಿನ ಗುರುಗಳು ನನಗೆ ಬಹಳ ಆತ್ಮೀಯರು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವತ್ತು ನರರಿಗೆ ಮುಖತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಖತಿ. ಅಂತ ಗುರುಗಳು ಸಿಗಬೇಕಾದ್ರೆ ಪುಣ್ಯ ಮಾಡಬೇಕು. ಈಗ ಕೆಲಸದಲ್ಲಿ ಹುಡುಕಬೇಕು, ಎಲ್ಲಿ ಆದರ್ಶ ಇದೆ ಅಂತ ಹುಡುಕಬೇಕು ಅಂತ ಪರಿಸ್ಥಿತಿ ಇದೆ. ಶುಭವಾಗಲಿ, ಎಲ್ರಿಗೂ ಸನ್ಮಂಗಲವಾಗಲಿ. ಮೈ ಗುಡ್ ವಿಶಸ್ ಟು ಯು ಆಲ್. ಕೊನೆಯದಾಗಿ ನಾನು ಎಲ್ಲ ಕಾರ್ಯಕ್ರಮ ಹೇಳುವಂಥದ್ದು ಇಷ್ಟೇ, ಎಲ್ಲ ಭಾಷೆಗಳನ್ನು ಪ್ರೀತಿಸಿ. ನಾನು MA ಮಾಡಿದ್ದೀನಿ ಇಂಗ್ಲೀಷಲ್ಲಿ, 4 ವರ್ಷ ಲೆಕ್ಚರರ್ ಆಗಿದ್ದೆ. ಆದರೆ ಎಲ್ಲ ಭಾಷೆಗಳು ಪ್ರೀತಿಸುತ್ತಾ ನನ್ನ ಹೃದಯದ ಭಾಷೆ ಎಂದಿದ್ದು ಕನ್ನಡ ಕನ್ನಡ ಕನ್ನಡ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾದೆ ಬನ್ನಿ. ಎತ್ತಾಡು ಸರ್. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೆ ಬಂದಿದೆ ಹೇಳಿ? ಹಿಂದಿಗೆ ಬಂದರೆ ಗೊತ್ತಿಲ್ಲ ನನಗೆ. ಈ ಬಾರಿಸು ಕನ್ನಡ ಡಿಂಡಿಮವ, ಈ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ದಯವಿಟ್ಟು ಮನೆಯಲ್ಲಿ ಇರ್ಲಿಕ್ಕಿಲ್ಲ, ಆದರೂ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬೇಡ. ಅಪ್ಪ ಅಮ್ಮ ಅಂತಲೇ ಹೇಳಿ, ಯಾಕೆಂದರೆ ಅದರಲ್ಲಿ ಸಿಗುವ ಸಂತೋಷ ಮಮ್ಮಿ ಡ್ಯಾಡಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಲ್ಯಾಂಗ್ವೇಜ್ ರಿಫ್ಲೆಕ್ಟ್ಸ್ ಕಲ್ಚರ್. ಭಾಷೆ ಸಂಸ್ಕೃತಿಯ ಪ್ರತಿಬಿಂಬ. ಹಾಗಾಗಿ ಆ ಭಾಷೆಯನ್ನು ಯಾವತ್ತೂ ನೀವು ನಮ್ಮ ಕೈಲಾದಷ್ಟು. ನಾನು ಇಷ್ಟು ಮಾಡ್ತೀನಿ ಸರ್, ಒಂದು ಮಾರಲ್ ರೈಟ್ ನನಗಿದೆ. ಶ್ರೀನಾಥನ ಒಂದು ಸೆಕ್ಯೂರಿಟಿಗಳನ್ನ ಮಾತಾಡಿಸಿದ್ರು ಕೂಡ ನಾನು ಫಸ್ಟ್ ಹಿಂದಿಯಲ್ಲಿ ಮಾತಾಡ್ತೀನಿ. ಭಯ್ಯ ಕೈಸೇವ ಕೈಸ, ನನಗೆ ಹಿಂದಿ ಬರೋದಿಲ್ಲ, ಆ ಕೈಸೇವ ಕೈಸ ಮತ್ತೆ ಕನ್ನಡ ಕಲಿಬೇಕಪ್ಪ ಅಂತ ಹೇಳ್ತೀನಿ. ಒಂದು 6 ತಿಂಗಳ ಕಳೆದ ಸ್ವಲ್ಪ ಬರುತ್ತೆ ಸರ್, ಇಷ್ಟಾದರೂ ಹೇಳ್ತಾರೆ. ನಾವು ಅಂಥವ್ರನ್ನೂ ಸರಿ ಮಾಡಬೇಕು, ಹಂತದಲ್ಲಿ ಇರ್ತಾರಲ್ಲ ಅವ್ರನ್ನ ಸರಿ ಮಾಡಿ ಕೊಟ್ಟು. ಯಾಕೆಂದ್ರೆ ಇಲ್ಲಿ ತುಂಬಿ ಹೋಗಿದೆ ಇದು. ಕನ್ನಡಿಗರು, ಪಕ್ಕ ಕನ್ನಡಿಗರು ಎಷ್ಟು ಜನ ಇದ್ದೀವಿ ನಾವು? ವೆಂಕಟೇಶ್ಜಿ, ಎಷ್ಟು ಜನ ಇದ್ದೀವಿ ನಾವು ಎಲ್ಲರದ್ದು ಉದಾರವಾಗಿ ಎಲ್ಲ ಮಾತಾಡೋದು. ಅವರು ಕನ್ನಡ ಕಲಿಯೋದೇ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು 10 ಜನರಿಗಾದರೂ, ಮಿನಿಮಮ್ ಒಂದು 10 ಜನರಿಗಾದರೂ ನಾವು ಕನ್ನಡ ಅದು ಇಂಟ್ರೆಸ್ಟ್ ಬರುವ ಹಾಗೆ ಅವ್ರಿಗೆ ಕಲಿಸ್ಬೇಕು. ಇದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಶುಭವಾಗಲಿ, ಜಯವಾಗಲಿ, ಎಲ್ಲರಿಗೂ ಸನ್ಮಂಗಲವಾಗಲಿ. ಕೃಷ್ಣ ಅವ್ರಿಗೆ ಗೊತ್ತು ನಾನು ಯಾವ್ದು ಹಾಡ್ತೇನೆ ಅಂತ. ಎಲ್ಲರೂ ಸೇರಿ ಹಾಡೋದು. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ನಮ್ಮ ಸಂಸಾರ, ಇದು ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಕೊನೆಯದಾಗಿ ಶ್ರೀನಾಥ್ಗೋಸ್ಕರ, ವಿಶೇಷವಾಗಿ ಎಲ್ಲರಿಗೋಸ್ಕರ, ನನ್ನ ಅಚ್ಚುಮೆಚ್ಚಿನ ಗಾಯಕರು ಜೇಸುದಾಸ್ ಅವರು. ನೋ ಡೌಟ್, ಚಿಕ್ಕ ಹುಡುಗಾಗಿದ್ದಾಗಲೇ ಬಾಲಮುರಳಿ ಜೇಸುದಾಸ್ ಅವ್ರನ್ನ ಆರಾಧಿಸುತ್ತಾ ಬೆಳೆದವನು ನಾನು. ಅವರು ನನಗೆ ದೇವರ ಸಮಾನ. ಎಲ್ಲರೂ ಇಷ್ಟ, ನನಗೆ ತುಂಬ ಜನ ಇಷ್ಟ. ಅದರಲ್ಲಿ ಇವರಿಬ್ಬರು ನನ್ನ ಹೃದಯದ ಮಂದಿರದಲ್ಲಿ ಯಾವತ್ತೂ ನೆಲೆ ನಿಂತು ಬಿಟ್ಟರು. ಬಾಲಮುರಳಿ ಭೌತಿಕವಾಗಿಲ್ಲ, ಆದರೂ ಇಲ್ಲಿದ್ದಾರೆ. ಜೇಸುದಾಸ್ ಅವರು ಇನ್ನೂ ಕೂಡ 85 ವರ್ಷ ಆದರೂ ಅದೇ ಶಾರೀರ. ಅಂಥ ಶಾರೀರ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಾನು ಹೇಳಿದೆ, ನಾವು ಬಹಳ ಚಿಕ್ಕವರು. ಅವರು ಹಾಡಿದ ಒಂದು ಸ್ತೋತ್ರ ಮಾಲಿಕೆ ತುಂಬ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ಎಂಥ ಟೆನ್ಷನ್ ಆದರೂ ರಿಲ್ಯಾಕ್ಸ್ ಆಗುವಂಥದ್ದು.
ರಾಗ ಮಧ್ಯಮವಾಗಿ ನಿಸರಿ ಮನಿಸನ್ನಿ ಪನಿಸರಿ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಹರಿವರಾಸನಂ ಹರಿವರಾಸನಂ ವಿಶ್ವಮೋಹನಂ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವರಾಸನಂ ವಿಶ್ವಮೋಹನಂ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಕರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿ ಓಂ. ನಮಗೆ ಜೋರಾದ ಒಂದು ಚಪ್ಪಾಳೆ ಬರಲಿ. ಗುರುಗಳು ನಮಗೆ ನೇರವಾಗಿ ಪರಿಚಯ ಆಗಲಿಕ್ಕಂತ ಪೂರ್ವದಲ್ಲಿ ನಾವು ಕೂಡ ಕಾಲೇಜ್ ಹಂತದಲ್ಲಿ ಓದಬೇಕಾದ್ರೆ ಗುರುಗಳ ಗೀತೆಗಳನ್ನು ಕೇಳಿದ್ದೇವೆ. ಅವಾಗೆಲ್ಲ ಸಿ ಡಿ ಸಂಸ್ಕೃತಿ, ಸಿ ಡಿ ಎಲ್ಲ ಅವರದು, ಕ್ಯಾಸೆಟ್ಗಳು, ಟೇಪ್ ರೆಕಾರ್ಡಲ್ಲಿ ಗುರುಗಳದ್ದು ಹಾಡುಗಳನ್ನು ಕೇಳೋದು. ಅವ್ರನ್ನ ಜೂನಿಯರ್ ಕೆ ಜಿ ಯೇಸುದಾಸ್ ಅಂತಲೇ ಅವ್ರ ಖ್ಯಾತಿ, ಜೂನಿಯರ್ ಕೆ ಜಿ ಎಸ್ ಅಂತಲೇ. ಹೀಗಾಗಿ ಒಂದು ಜೋರಾದ ಚಪ್ಪಾಳೆ ಬರಲಿ. ಗುರುಗಳ ಪ್ರತಿಯೊಂದು ವಿಚಾರಗಳು, ಚಿಂತನೆಗಳು ಇವತ್ತು ನಮಗೆಲ್ಲೂ ಕೂಡ ಒಂದು ಮಾದರಿ ಅಂತ ನಾವು ಹೇಳ್ತೇವೆ. ಇವತ್ತು ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರನ್ನ ಶುಭ ಹಾರೈಸೋದ್ರ ಜೊತೆಗೆ ಡಾಕ್ಟರೇಟ್ ಗೌರವ ಪ್ರಶಸ್ತಿ ನೀಡುವುದರ ಜೊತೆಗೆ ನಮ್ಮ ಒಂದು ಪತ್ರಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಕ್ಕಾಗಿ ಶ್ರೀ ಶಶಿಧರ್ ಕೋಟೆ ಗುರುಗಳಿಗೆ ವಂದನೆ, ಅಭಿನಂದನೆಯನ್ನು ಜೋರಾಗಿ ಆತ್ಮೀಯ ಬಂತು. ಈಗ ತಾನೇ ಆಗಮಿಸಿರ್ತಕ್ಕಂಥ ರಂಗಭೂಮಿ ಕಲಾವಿದರು, ಹಾಸ್ಯ ನಟರು, ಸಿನಿಮಾ ಮತ್ತು ಕಿರುತೆರೆಯಲ್ಲಿ ವಿಶೇಷವಾದ ಸಾಧಕರಾಗಿರ್ತಕ್ಕಂಥ ಮೈಸೂರು ರಮಾನಂದ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರೋಣ. ಜೋರಾಗಿ ಚಪ್ಪಾಳೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಖ್ಯಾತ ಸಮಾಜ ಸೇವಕರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರ ಜೊತೆಗೆ ಗೋವಾದಲ್ಲಿ ನಡೆದಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿ ಕೂಡ ಅವರು ವಿಶೇಷವಾಗಿ ಅಲಂಕಾರವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್ ಸರ್ ಅವರು ಒಂದೆರಡು ಅಭಿಪ್ರಾಯಗಳನ್ನ ಮಾತಾಡಬೇಕಂತ ಕೇಳ್ಕೊಳ್ತಾನೆ. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಅತ್ಯಂತ ಶ್ರೇಷ್ಠ ಸಂಗೀತಗಾರರು, ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಇವರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡುತ್ತಿರುವ ಕರ್ನಾಟಕದ ಸುಮಾರು 32 ಜಿಲ್ಲೆಗಳಲ್ಲಿ ಸುಮಾರು ಕಾರ್ಯಕ್ರಮವನ್ನು ಭಾಗಿಯಾಗಿ ಹಲವಾರು ವಿಷಯಗಳಲ್ಲಿ, ಹಲವಾರು ಸುಗಮ ಸಂಗೀತಗಳಲ್ಲಿ, ಹಲವಾರು ಚಲನಚಿತ್ರಗಳಲ್ಲಿ ವಿಶೇಷ ಸೇವೆ ಸಲ್ಲಿಸಿದಂತಹ ನಮ್ಮ ಹಿರಿಯ ಸಂಗೀತಗಾರರು, ಗುರುಗಳಾದ ಶಶಿಧರ್ ಕೋಟೆ ಸಾಹೇಬರಿಗೆ ನನ್ನ ಅನಂತ ನಮಸ್ಕಾರಗಳು. ಮತ್ತು ಇನ್ನೊಬ್ಬ ಹಿರಿಯ ಚಲನಚಿತ್ರ ನಟರು, ಹಾಸ್ಯ ನಟರು, ಅತಿ ಸೌಂದರ್ಯಭರಿತವಾದ ಒಂದು ಕಲೆಯನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಅಂಥ ಮಹನೀಯರು ಈ ಕಾರ್ಯಕ್ರಮ ಬಂದಿದ್ದಾರೆ. ಮೈಸೂರು ರಮಾನಂದ್ ಸರ್ ಅವರಿಗೆ ನಮಸ್ಕಾರ ಸರ್. ಮತ್ತು ಕಿರಣ್ ಮೇಡಮ್ ಅವರು ಸುಮಾರು 2-3 ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಅತ್ಯಂತ ಶಾಂತ ಸುಪ್ರೀತ ಮಹನೀಯರು, ಮಹಾ ಚೇತನ ಮಹಿಳೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತಮಗೆ ನಮಸ್ಕಾರಗಳು. ಮತ್ತು ಹಿರಿಯ
ಸಮಾಜದ ಸುಧಾರಕರು ಅಂತಾರೆ ಇವರಿಗೆ. ಸಮಾಜದ ಸುಧಾರಕರು ಅಂತಂದ್ರೆ ಸಮಾಜ ಸೇವೆ ಆದ ಮೇಲೆ ಬರುವಂತಹ ಮಹನೀಯರು. ಈ ನಮಗೆ ಉದಾಹರಣೆಗಾಗಿ ಸಂತೋಷ್ ಹೆಗಡೆ ಸಾಹೇಬರು, ಮತ್ತೆ ಹಲವಾರು ನಿರ್ಮಾಪಕರು, ಹಲವಾರು ಡೈರೆಕ್ಟರ್ಗಳು, ಹಲವಾರು ಈ ನ್ಯಾಯಾಧೀಶರು, ಇವರೆಲ್ಲ ಸಮಾಜ ಸುಧಾರಕರು. ಅಂತ ಸಮಾಜ ಸುಧಾರಣೆಗೆ ದಕ್ಷಿಣ ಭಾರತದಲ್ಲಿ ಶ್ರೇಷ್ಠ ಹೆಸರು ಮಾಡಿದಂತಹ ನಮ್ಮ ಆತ್ಮೀಯ ಗುರುಗಳು ಶ್ರೀನಾಥ್ ಸಾಹೇಬರು, ಕರಾಟೆ ಶ್ರೀನಾಥ್ ಸಾಹೇಬರು ಬಂದಿರೋದಕ್ಕೆ ನನಗೆ ಅತೀವ ಸಂತೋಷ ಆಗಿದೆ. ನಮಸ್ಕಾರ ಸರ್. ಮತ್ತು ಮೇಡಮ್ ಲಲಿತಾ ಮೇಡಮ್ ಅವರು ಬಂದಿದ್ದಾರೆ. ಮತ್ತು ಇನ್ನೊಬ್ಬ ಜ್ಞಾನವಂತ ಚೇತನ, ಶ್ರೇಷ್ಠ ಚೇತನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಂಗೀತಕ್ಕೆ ಚೇತನನೇ ಬಹಳ ಮುಖ್ಯ. ಒಂದು ಅಕ್ಷಯ ಇದ್ದಂಗೆ ಚೇತನ ಅಂದ್ರೆ. ಅಕ್ಷಯ ಅಂತ ಹೇಳಿದ್ರೆ ನೀವು ಯಾವ ಸ್ವರದಲ್ಲಿ ತಗೊಂಡು ಹೋದ್ರು ಅದು ಸಂಗೀತನೇ. ಸಂಗೀತನ ನೀವು ತಬಲ ಮುಖಾಂತರ ತಗೊಂಡು ಹೋದ್ರು ಸಂಗೀತನೇ, ಜಾನಪದ ಮುಖಾಂತರ ತಗೊಂಡು ಹೋದ್ರು ಸಂಗೀತನೇ, ಅಥವಾ ಇಂಥ ಮಹನೀಯರ ಮುಖಾಂತರ ತಗೊಂಡು ಹೋದ್ರು ಸಂಗೀತನೇ. ಅಂತ ಸಂಗೀತಗಾರರು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮವನ್ನು ನಿಯೋಜನೆ ಮಾಡ್ತಿರುವ ಮೈಕ್ ನೋಡೋದು, ಮೈಕ್ ಅಂತ ಕಾರ್ಯಕ್ರಮ ನಿಯೋಜನೆ ಮಾಡಿರ್ತಂತ ಆಯೋಜಕರು, ಕಾರ್ಯಕ್ರಮದ ಬೆಂಗಳೂರಿನಲ್ಲಿ ಶ್ರೇಷ್ಠ ಆಯೋಜಕರಂತವರಲ್ಲಿ ನಂಬರ್ 1 ಆಯೋಜಕರು ಅಂತ ಹೇಳಿದ್ರೆ ಅವರು ನಮ್ಮ ಕೃಷ್ಣ ಅವರು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 24 ಗಂಟೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಮನೆ ಮಾಡ್ತಾರೆ. ಹೌದಾ? ಸಂಕಲ್ಪ ಶಕ್ತಿ. ನಾವು 2 ತಿಂಗಳಾದ್ರೂ ಒಂದು ಕಾರ್ಯಕ್ರಮ ಮಾಡಕ್ ಸಾಧ್ಯ ಆಗಲ್ಲ ಕೆಲವು ಟೈಮಲ್ಲಿ. ಅಂತ ಮಹನೀಯರು ಇಂಥ ಕಾರ್ಯಕ್ರಮ ಬಂದಿದ್ದಾರೆ. ನಾನು ಅವ್ರ ಮಕನ ನೋಡೋದಕ್ಕೆ ಅಂತ ನಾನು ಬಂದಿದ್ದೀನಿ ಇವತ್ತು. ಮತ್ತು ಅದ್ಭುತ ಪತ್ರಕರ್ತರು, ರಾಜ್ಯ ಕಂಡ ಶ್ರೇಷ್ಠ ಬರಹಗಾರರು, ಅದ್ಭುತ ನಿರೂಪಣೆಗಾರರು, ಸುಮಾರು ಸಾವಿರಾರು ಕಾರ್ಯಕ್ರಮ ಮಾಡಿದಂತಹ ನನ್ನ ಆತ್ಮೀಯ ಗುರುಗಳು, ನನ್ನ ಪಕ್ಕದ ಊರಿನ ಮಹನೀಯರು, ನಮ್ಮ ಹಲವಾರು ವಿಷಯಗಳಲ್ಲಿ ಚರ್ಚಿತರಾದಂತಹ ಮಹನೀಯರು. ಇವರು ಹೆಚ್ಚು ಜನಪ್ರಿಯತರಾಗಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮದಲ್ಲಿ ಇವರಿಗೆ ಮೊದಲ ಆದ್ಯತೆ ಇದೆ. ಅಂತ ಮಹನೀಯರು ನಮ್ಮ ವೆಂಕಟೇಶ್ ಶಿವರಾಯ ಸಾಹೇಬರು. ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಮಹನೀಯರು ಅದ್ಭುತ ಸಾಧನೆಗೆ ನೀವು ಅದ್ಭುತವಾದ ಸಂಗೀತಗಾರರು. ಆ ಸಂಗೀತವನ್ನ ಶ್ರೇಷ್ಠತೆಯನ್ನು ಕಾಪಾಡೋದನ್ನ ನೋಡೋದಕ್ಕೆ ನಾವು ಬಂದಿದ್ದೀವಿ ಹೊರತಾಗಿ ಇವಾಗ ಏನಂದ್ರೆ ನಾವು ಭಾಷಣ ಮಾಡೋದಕ್ಕಲ್ಲ. ಮಹನೀಯರೇ, ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಪ್ರಶಸ್ತಿ ಪುರಸ್ಕಾರನ ತಗೊಳ್ಳೋದಕ್ಕೆ ಬಂದಿದ್ದೀರಿ. ಅತ್ಯಂತ ಸಂತೋಷದ ವಿಷಯ. ಬೆಳಗ್ಗೆ ನಾನು ಪುರಸ್ಕಾರ ಮಾಡೋದಕ್ಕೆ ಹೋಗಿದ್ದೀವಿ. ಪ್ರಶಸ್ತಿ ಪುರಸ್ಕಾರ ಸಾಹೇಬರು ನಾವು ಅತ್ಯಂತ ಶ್ರೇಷ್ಠ ಸಾಧಕರು, ಅತ್ಯಂತ ಶ್ರೇಷ್ಠ ಗಣ್ಯ ವ್ಯಕ್ತಿಗಳು ಬಂದಿರೋರು. ನಮ್ಗೆ ಸಂತೋಷ ಆಗುತ್ತೆ ಅಂತ ಕಾರ್ಯಕ್ರಮ ಹೋಗೋಕೆ. ಅಂತ ಕಾರ್ಯಕ್ರಮದಲ್ಲಿಯೂ ಭಾಗಿಯಾಗಿ, ಇಂಥ ಕಾರ್ಯಕ್ರಮ ಭಾಗಿಯಾಗಿ ನಮ್ಮ ಪುಣ್ಯದ ಫಲ ಅಂತ ನಾವು ಹೇಳ್ಬೋದು. ಇವಾಗ ನಾವು ಹೇಳಕ್ಕೆ ಬರುತ್ತದು ಡಾಕ್ಟರ್ ಕೃಷ್ಣ ಅವರು ಮಾಡ್ತಿರೋ ಕೆಲಸ ಸಮಾಜ ಸುಧಾರಣೆ ಒಂದೇ ಅಲ್ಲ, ಸಮಾಜ ಸಂಗೀತಗಾರರು ಒಂದೇ ಅಲ್ಲ, ಸಮಾಜ ಜ್ಞಾನ ಒಂದೇ ಅಲ್ಲ, ಇಂಥ ಪತ್ರಿಕೆ ಬಿಡುಗಡೆ ಮಾಡೋದು ಒಂದೇ ಅಲ್ಲ, ಕಾರ್ಯಕ್ರಮ ರೂಪಿಸೋದ್ರಲ್ಲಿ, ಜನರನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ, ಅಕ್ಷರ ಬೆಳೆಸೋದ್ರಲ್ಲಿ, ಸಂಗೀತ ಬೆಳೆಸೋದ್ರಲ್ಲಿ ಕೃಷ್ಣ ಅವರು ನಂಬರ್ 1 ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮಾನ್ಯ ಇವತ್ತು ನಮ್ಮ ಧ್ವನಿ ಅನ್ನೋ ಪತ್ರಿಕೆ ನನ್ನ ಕೈಯಲ್ಲಿ, ನಮ್ಮ ಎಲ್ಲ ಗಣ್ಯರ ಕೈಯಲ್ಲಿ ಬಂದಿರೋದು ನಮ್ಮ ಸಂತೋಷದ ಸಂಗತಿ. ಮಾನ್ಯ ಚೌತಾರಿ ಸಾಹೇಬ್ರೆ, ಇವತ್ತು ವಿಷಯಕ್ಕೆ ಬರೋಣ. ಇವತ್ತಿನ ನಾಡಿನ ಶ್ರೇಷ್ಠ ವ್ಯಕ್ತಿಗಳು, ಬೆಂಗಳೂರಿನ ಅದ್ಭುತ ಒಬ್ಬ ನಕ್ಷಗಾರ, ಜ್ಞಾನವಂತ, ಭಕ್ತಿವಂತ, ಜನಪ್ರಿಯರಾದ ಮತ್ತು ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರವರ ಜಯಂತಿ ಇವತ್ತು. ಕೆಂಪೇಗೌಡರ ಜಯಂತಿ ಶುಭಾಶಯಗಳು ತಮಗೆಲ್ಲರಿಗೂ. ಇವತ್ತು ನೆಕ್ಸ್ಟ್ ಇದು ಕಾರ್ಯಕ್ರಮದಲ್ಲಿ ನಾನು ಕೆಂಪೇಗೌಡರು ಇನ್ನೊಂದು ಕಾರ್ಯಕ್ರಮ, ನಾನು ಅದೇ ವಿಷಯನ ಹೇಳ್ಕೊಡ್ತೀನಿ. ನಾನು ವಿಷಯ ಹೇಳಲೇಬೇಕು, ಯಾಕಂದ್ರೆ ಅವತ್ತು ದಿನಮಾನ ಇದೆ.
ಸ್ವಾಮಿಗಳ ವಿಷಯ, ಸ್ವಾಮಿಗಳ ದಿವಸ ಹುಟ್ಟದ ಪ್ರತಿಷ್ಠೆಯನ್ನು ಹೇಳಿದ್ದೀನಿ. ಇವಾಗ ಕೆಂಪೇಗೌಡರು ಹೇಳಬೇಕು. ಕೆಂಪೇಗೌಡರ ಸಂತತಿ ಸುಮಾರು 6 ತಲೆಮಾರಿನ ಸಂತತಿ, ತಮಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದ್ರೆ ಅವರು ಕಟ್ಟಿದ ನಾಡಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇವಾಗ ಅವ್ರ ಬಗ್ಗೆ ನಮ್ಗೆ ಇತಿಹಾಸ ಬೇಕೇ ಬೇಕು. ರಣಭೈರೇಗೌಡರು ಅಂತಿದ್ರು. ರಣಭೈರೇಗೌಡರಿಂದ ಸ್ಟಾರ್ಟ್ ಆದ ಕೆಂಪೇಗೌಡರ ವಂಶಸ್ಥು. ನೆಕ್ಸ್ಟ್ ಬಂದಿರೋದು ಜಯಗೌಡ, ಗಿಡ್ಡೇಗೌಡರು, ನಂಜೇಗೌಡರು, ಕೆಂಪ ನಂಜೇಗೌಡರು ಇದರಲ್ಲಿ ಇವ್ರ ತಂದೆ. ಕೆಂಪೆ ನಂಜೇಗೌಡರು ಆದ್ರೆ ಕೆಂಪೇಗೌಡರು ಅಂತ ಬಂದರು. ಕೆಂಪೇಗೌಡರು ಆದ್ರೆ ಕೆಂಪೇಗೌಡರ ಮಗ ಇಮ್ಮಡಿ ಕೆಂಪೇಗೌಡರು ಅಂತಿದ್ರು. 6 ಶತಮಾನದ ಒಂದು 6 ಜನರೇಷನ್ ಇತ್ತು. ವೆಂಕಟೇಶ್ವರ ಅವ್ರಿಗೆ ಗೊತ್ತಿರ್ತದೆ ಮೋಸ್ಟ್ಲಿ. 4 ಜನರೇಷನ್ ಇತ್ತು. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವ ಹೊಂದಿದ ಕೆಂಪೇಗೌಡರು ತಾವು ಚಿಕ್ಕವರಾಗಿದ್ದಾಗ ಗುರುಕುಲದಲ್ಲಿದ್ದಾಗ ಅವರಿಗೆ ಒಂದು ಜ್ಞಾನ ಆಯಿತು. ಇಲ್ಲ, ನಾನು ಯಾವ ರೀತಿಯಿಂದ ನಾನು ಈ ದೇಶನ ಅಂದ್ರೆ ಇವಾಗ ಯಲಹಂಕ ನಾಡನ್ನ ದೇಶನ ಅಂತ ಆಗಿತ್ತು ಅವಾಗ. ಯಾಕೆ ಈ ದೇಶನ ಮಾಡಿದ್ರು ಯಲಹಂಕ ನಾಡನ್ನು ಅಂತ ಹೇಳಿದ್ರೆ, ಸೈಂಟಿಫಿಕ್ ಆಗಿ 1431ನೇ ಇಸವಿಯಲ್ಲಿ ಈಗೇನು ಕೋಡಿಗೆಹಳ್ಳಿ ಇದೆಯಲ್ಲ, ಈ ಕೋಡಿಗೆಹಳ್ಳಿ ಕ್ಷೇತ್ರ ಒಂದು ಸೈಂಟಿಫಿಕ್ ಕ್ಷೇತ್ರ ಆಗಿತ್ತು. ಅಂದ್ರೆ ಭೌಗೋಳಿಕ ಸೈಂಟಿಫಿಕ್ ಕ್ಷೇತ್ರ ಆಗಿತ್ತು. ಯಾಕೆ ಭೌಗೋಳಿಕ ಸೈಂಟಿಫಿಕ್ ಕ್ಷೇತ್ರ ಆಗಿತ್ತು ಅಂತ ಹೇಳಿದ್ರೆ, 1431 ಆಗಸ್ಟ್ 8ನೇ ತಾರೀಕಿಗೆ ಬೆಳಗ್ಗೆ 9:31ನೇ ತಾರೀಕಿಗೆ ಒಂದು ಸೂರ್ಯಗ್ರಹಣ ಆಗುತ್ತೆ ಮಹನೀಯರು. ಸೂರ್ಯಗ್ರಹಣದಲ್ಲಿ ಕೇರಳದ ಒಬ್ಬ ಅದ್ಭುತ ಭೂಗೋಳ ಶಾಸ್ತ್ರಜ್ಞ, ಅದ್ಭುತ ಗಣಿತ ಒಬ್ಬ ಶಾಸ್ತ್ರಜ್ಞ ಪರಮೇಶ್ವರನ್ ಅಂತ ಒಬ್ಬ ಸೈಂಟಿಸ್ಟ್ ಬಂದು ಮಹನೀಯರು ಕೋಡಿಗೆಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಮಾಡಿದಾಗ ಖಗೋಳದಲ್ಲಿ ಸೂರ್ಯಗ್ರಹಣಕ್ಕೂ ಮತ್ತು ಭೂಮಿಗೆ ಬೀಳುವ ನಡೆಯುವ ಒಂದು ಲೆಕ್ಕಾಚಾರ ಏನಿದೆಯೋ, ಇವ್ರ ಲೆಕ್ಕಾಚಾರಗೂ ಆ ಸೂರ್ಯನ ಮತ್ತು ಭೂಮಿಯ ನಡೆಯುವ ಲೆಕ್ಕಾಚಾರಕ್ಕೆ ಬರೀ 2 ನಿಮಿಷ ಡಿಫ್ರೆನ್ಸ್ ಆಗುತ್ತೆ. ಅದೇ ಮುಂಚೆ ತಸ್ತಶಿಲಾ ಯುಗದಲ್ಲಿ ಮತ್ತು ಹಲವಾರು ಬಿಹಾರದಲ್ಲಿ ಹಲವಾರು ಯೂನಿವರ್ಸಿಟಿಗಳು ಇತ್ತು. ನೋಡಿದರೆ ಶಿಕ್ಷಣ ನಂಬರ್ 1 ಬಿಹಾರ. ನಾಳಂದ ಯೂನಿವರ್ಸಿಟಿಯಲ್ಲಿ, ತಕ್ಷಶಿಲಾ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಆಗಿರೋದು ಇದು ಗ್ರಹಣದ ಬಗ್ಗೆ. ನೆಕ್ಸ್ಟ್ ಆಗಿರೋದು ಬೆಂಗಳೂರಲ್ಲಿ. ಆ ಸೈಂಟಿಫಿಕ್ ಕ್ಷೇತ್ರ ಸ್ಟಾರ್ಟ್ ಮಾಡಿದ್ದು ಕೋಡಿಗೆಹಳ್ಳಿ ಯಲಹಂಕದಲ್ಲಿ. ತಮಗೆ ಜ್ಞಾನ ಇರಲಿ. ಎರಡನೇದು ಏನಂತ ಹೇಳಿದ್ರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ವೈಭವೀಕರಣ ವಿಜಯನಗರ ಸಾಮ್ರಾಜ್ಯದಲ್ಲಿ ಇವರ ಹೆಸರು ಬಹಳ ಮಹತ್ವವಾಗಿತ್ತು. ಕೃಷ್ಣದೇವರಾಯ ಅತ್ಯಂತ ಶ್ರೇಷ್ಠ ಜ್ಞಾನವಂತ ಕೃಷ್ಣದೇವರಾಯ ತನ್ನ 20 ವರ್ಷ ಆಡಳಿತದಲ್ಲಿ 7 ವರ್ಷ ಯುದ್ಧ ಭೂಮಿಯಲ್ಲೇ ಇದ್ದ. ತನ್ನ ಕುಟುಂಬ ಲೆಕ್ಕಿಸಿದನೇ ಇಡೀ ನಮ್ಮ ದೇಶನ ರಕ್ಷಣೆ ಮಾಡಿದ. ಅದರಲ್ಲಿ ಬೆಂಗಳೂರು ಒಂದು. ಮಹನೀಯರನ್ನ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅವ್ರ ಜಯಂತಿ ಇದೆ ಅವತ್ತು ಹೇಳಕ್ ಬರ್ತೀನಿ. ಕೆಂಪೇಗೌಡರು ಇತಿಹಾಸ ಹೇಗಿದೆ ಅಂತ ಹೇಳಿದ್ರೆ, 1538 ಜನವರಿ 14 ಸಂಕ್ರಾಂತಿ ದಿವಸ ಬೆಂಗಳೂರು ಉದಯ ಮಾಡಿದ್ರು. ಎಲ್ಲಿ ಉದಯ ಆಯಿತು, ಹೇಗೆ ಉದಯ ಆಯಿತು? ಯಲಹಂಕ ನಾಡಪ್ರಭು 4 ಜೋಡಿ ಎತ್ತುಗಳು, ಅವ್ರಿಗೆ ಯಾಕೆ ಒಕ್ಕಲಿಗರು ಅಂತ ಬಂತು ಅನ್ನೋದನ್ನು ನಾನು ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. 4 ಜೋಡಿ ಎತ್ತುಗಳು 4 ಮೂಲೆಯಿಂದ ತಂದ್ಬಿಟ್ಟು, ಈಗೇನು ಮೈಸೂರು ಬ್ಯಾಂಕ್ ಇದೆಯಲ್ಲ, ಅದ್ರ ಮುಂದೆ ಒಂದು ದೇವಸ್ಥಾನ ಇದೆಯಲ್ಲ, ಗೊತ್ತು ತಮಗೆ, ಆಂಜನೇಯ ದೇವಸ್ಥಾನ. ಆ 4 ಎತ್ತುಗಳು ಇಲ್ಲಿ ಬಂದು ನಿಂತಿರೋದು. ಅದೇ ಬಾಗಿಲು. ಅಲ್ಲಿಂದ ನಿಮಗೆ ರಾಜ ಮಾರ್ಕೆಟ್ ಇದೆಯಲ್ಲ, ರಾಜ ಮಾರ್ಕೆಟ್ ಹತ್ರನೇ ಇವರು ಕೆಂಪೇಗೌಡರು ಉದ್ಘಾಟನೆ ಮಾಡಿದ್ರು 1538 ಜನವರಿ 14ನೇ ತಾರೀಕು ದಿವಸ. ಆ ಎತ್ತುಗಳು ಎಷ್ಟೊತ್ತಿಗೆ ಬಂದು ನಿಂತ್ಕೊಂಡು ಎತ್ತಿನಿಂದ ಸರ್ವೆ ಮಾಡಿದ್ದು ಬೆಂಗಳೂರು. ಇದು ಎತ್ತಿನಿಂದ ಬಂದು ಮಾಡಿರೋದು. ಅದಕ್ಕೆ ಅವರಿಗೆ ಒಕ್ಕಲಿಗರು ತಂದಿರೋದು. ಎಲ್ಲಿತ್ತು ನಮ್ಮ ಹತ್ರ ಟೇಪ್ ಇತ್ತು? ಅವಾಗ ಎಲ್ಲಿತ್ತು? ಮನುಷ್ಯನಿಗೆ ಪರಿಜ್ಞಾನ ಕೆಂಪೇಗೌಡರಿಗೆ ಅವಾಗಲೇ ಇತ್ತು. ನಾಡು ಬೆಳೆಸುವಂತ ಪರಿಜ್ಞಾನ ಅದೇ ಸಮಯದಲ್ಲಿ ಇತ್ತು. ಮಹನೀಯರೇ, ನಾನು ಯಾಕೆ ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರ ಜಯಂತಿ ಇದೆ ಇವತ್ತು, ಬೇಕೇ ಬೇಕು. ಯಾಕಂದ್ರೆ ಅವರಿಂದ ನಾವು ಅನ್ನ ತಿಂತಾ ಇದೀವಿ. ಅದ ನಂತರ ಬಂದಂಥವ್ರು ಬೆಂಗಳೂರು ಕಟ್ಟಿದವರು. ಯಾಕೆ ಬೆಂಗಳೂರು ಕಟ್ಟಬೇಕು ಅಂತಾರೆ ಅವ್ರ ಜನಾಂಗ ಅಂತ ಹೇಳಿದ್ರೆ,
ಇನ್ನು ಎಸ್ ಎಂ ಕೃಷ್ಣ ಅವ್ರು ನೋಡ್ಬೋದು, ಸಿಲ್ಕನ್ ಸಿಟಿ ಕಟ್ಟಿದ್ರು. ದೇವೇಗೌಡರು ನೋಡ್ಬೋದು, ಇಡೀ ಕರ್ನಾಟಕದಲ್ಲಿ ಬಾಗಲಕೋಟದಲ್ಲಿ ಆಲ್ಮಟ್ಟಿ ಜೋಡಣೆ ಮಾಡಿದ್ರು. ಇಡೀ ಬಾಗಲಕೋಟೆ ನಗರ ನವನಗರ ಮಾಡಿಬಿಟ್ರು. ಊರು ಕಟ್ಟೋದೇ ಕೆಲಸ ಅವ್ರು. ಯಾಕಂದ್ರೆ ಹೆಂಗ್ ಬೆಂಗಳೂರು ಇವ್ರು ಕಟ್ಟಿದ್ರು, ಇವ್ರು ಜನಾಂಗನೂ ಕಟ್ತಾ ಇರೋದು ಹಾಗೇನೆ. ಮಾನ್ಯರೇ, ಮಾನ್ಯ ಪತ್ರಕರ್ತರು ಬಂದಿದ್ದಾರೆ, ಅವರಿಗೆ ತಿಳಿಸ್ತಾರೆ, ಧನ್ಯವಾದ. ಯಾಕಂದ್ರೆ ಇಬ್ರು ಪತ್ರಕರ್ತರು ಅವರು, ಅವ್ರ ವಿಷಯವನ್ನು ನಾನು ಮುಟ್ಟಿಸ್ತಾ ಇದ್ದೀನಿ ಅವರಿಗೆ. ಆಮೇಲೆ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಕೆಂಪೇಗೌಡರು ಸುಮಾರು ದಿವಸ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಅತ್ಯಂತ ಶ್ರೇಷ್ಠ ಭಕ್ತಿವಂತರು, ಜ್ಞಾನವಂತರು, ಅತ್ಯಂತ ಬಲಶಾಲಿಗಳು. ನಿಮ್ಮ ಥರ ಬಲಶಾಲಿ ಇದ್ರು ಕೆಂಪೇಗೌಡರು, ಸಚಿವ ಗೌಡ ಸಾಹೇಬ್ರೆ. ನೀವು ಹೇಗಿದ್ರೆ ಅಲ್ಲಿಂದ ಬಲಶಾಲಿ ಆಗಿದ್ರು. ಅಲ್ಲಿ ಕಾರಣನವರು ಬಂದ ಇದರಲ್ಲಿ, ಯಾವುದರಲ್ಲಿ, ವಿಜಯನಗರ ಸಾಮ್ರಾಜ್ಯದಲ್ಲಿ. ಅವನಿಗೆ ಯಾವನು ಸೋಲ್ಸಕ್ಕೆ ಆಗ್ತಾ ಇರಲಿಲ್ಲ ಪೈಲ್ವಾನ್ ಇದರಲ್ಲಿ. ಅವನೊಬ್ಬ ಪೈಲ್ವಾನ, ಅತ್ಯಂತ ಗರಡಿ ವ್ಯಕ್ತಿ. ಅವನಿಗೆ ಸೋಲ್ಸಕ್ಕಾಗದೆ ನೀವು ಕೆಂಪೇಗೌಡರು ಆ ವಿಜಯನಗರ ಸಾಮ್ರಾಜ್ಯ ನೋಡಕ್ಕೆ ಹೋದಾಗ ಅವನಿಗೆ ಸೋಲಿಸಿದ ತಕ್ಷಣ, ಅವನಿಗೆ ಕೆಂಪೇಗೌಡರೇ ಸೋಲಿಸಿರೋದು ಕುಸ್ತಿಯಲ್ಲಿ ಸಾಹೇಬ್ರೆ. ಸೋಲ್ಸಾದ್ಮೇಲೆ ಅವ್ರಿಗೆ ಕೆಂಪರಾಯ ಅಂತ ಒಂದು ಪ್ರಶಸ್ತಿ ಬಂತು, ಗೊತ್ತಿದೆ ತಾನೆ? ನಾವು ಏನು ಮಾಡ್ತಾ ಇದ್ದೀವಿ ಈಗ? ಸಾಧಕರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ತಾನೆ? ನಾವೆಲ್ಲರೂ ಸಾಧಕರನ್ನ ಒಬ್ಬ ಪ್ರಶಸ್ತಿ ಕೊಡೋಕೆ, ಸಾಧಕರಿಗೆ ಸೇವೆ ಮಾಡಿದಂಥ ಆತನಿಗೆ, ಸುಧಾರಣೆ ಮಾಡಿದಂಥ ಆತನಿಗೆ ಗೌರವಿಸೋದೇ ಪ್ರಶಸ್ತಿ. ಹೌದಲ್ಲ? ರಮಣ ಸಾಹೇಬರು ಬಂದಿದ್ದಾರೆ, ಹಿರಿಯರು ಹಲವಾರು ಕೇಳಿರ್ತಾರೆ. ಈ ವಿಷಯಕ್ಕೆ ಕಾರ್ಯಕ್ರಮ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇರೋದ್ರಿಂದ, ಮಾನ್ಯರೇ, ಕೆಂಪೇಗೌಡರ ಅತ್ಯದ್ಭುತ ಸಾಧನೆ ಸುಮಾರು 1510ರಿಂದ 1569 ಇಸ್ವಿವರೆಗೂ 59 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಈ ಬೆಂಗಳೂರನ್ನು ಕಟ್ಟು ಎಲ್ಲ ಸಮಾನತೆ, ಎಲ್ಲ ಜನಾಂಗದ ಸಮಾನತೆ. ನೀವು ನೋಡಿರ್ಬೋದು, ಎಲ್ಲ ಪೇಟೆಗಳು ಇದ್ದಾವೆ, ಪೇಟೆಗಳ ಹೆಸರು ಅಲ್ಲೇ ಇದ್ದಾವೆ. ನೀವು ಇವಾಗಲೂ ಚೆಕ್ ಮಾಡ್ಬೋದು. ಅದು ಒರಿಜಿನಾಲಿಟಿ, ರಿಯಾಲಿಟಿ, ರಾಜ್ಯನ ಕುರುಹುಗಳು ಅಂತ ಅದು ಇನ್ನೂ ಇದೆ, ಇನ್ನೂ ಚೆಕ್ ಮಾಡ್ಕೋಬಹುದು ಎಲ್ಲರೂ. ನಾವು ಹೇಳಕ್ಕೆ ಯಾಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಮಹನೀಯರು ಎಲ್ಲರೂ ಮಹನೀಯರು ಪ್ರಭುದರು ಬಂದು ಕೂತಿದ್ದೀರಿ. ಕೆಂಪೇಗೌಡರ ಧಾರಣೆ, ಕೆಂಪೇಗೌಡರ ಸುಧಾರಣೆ, ಕೆಂಪೇಗೌಡರ ಶಕ್ತಿ,